ಜಸ್ಟ್ ಥಿಂಕ್ ಮಾಡಿ, ದುಬೈನಲ್ಲಿ ಕೃಷಿ ಇಲ್ಲ, ದೊಡ್ಡ ನದಿ ಇಲ್ಲ, ಕಾಡಿಲ್ಲ, ಬೃಹತ್ ಕೈಗಾರಿಕೆಗಳಿಲ್ಲ. ಒಂದು ಕಾಲದಲ್ಲಿ ಅದು ಕೇವಲ ಮರುಭೂಮಿ. ಆದರೆ ಇವತ್ತು ಇಡೀ ಪ್ರಪಂಚ ದುಬೈ ಕಡೆ ನೋಡ್ತಿದೆ. ಯಾಕೆಂದರೆ ದುಬೈ ಒಂದು ಅದ್ಭುತ ಬಿಸ್ನೆಸ್ ಮೈಂಡ್ಸೆಟ್ ಅನ್ನು ಫಾಲೋ ಮಾಡ್ತಾ ಇದೆ. ಅದೇ ಅವಕಾಶವನ್ನು ಸೃಷ್ಟಿಸುವ ಮನಸ್ಥಿತಿ. ಅಂದರೆ ಅವಕಾಶಗಳಿಗಾಗಿ ಕಾಯೋದಲ್ಲ, ಅವಕಾಶಗಳನ್ನು ಸೃಷ್ಟಿಸೋದು. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸುಮನ್ ಟಿವಿ ಬಿಸ್ನೆಸ್. ನಾನು ನಿಮ್ಮ ಮಹೇಶ್ ಎಂ ದಂಡು. ಬಹಳಷ್ಟು ದೇಶಗಳು ನಮ್ಮ ಬಳಿ ಏನಿದೆ ಅಂತ ಯೋಚಿಸಿದರೆ ದುಬೈ ಪ್ರಪಂಚಕ್ಕೆ ಏನು ಬೇಕು ಅಂತ ಯೋಚನೆ ಮಾಡ್ತು. ಅಲ್ಲೇ ಆಟ ಬದಲಾಯಿತು. ಪ್ರಪಂಚಕ್ಕೆ ಟ್ರೇಡ್ ಬೇಕಿತ್ತು, ದುಬೈ ಫ್ರೀ ಝೋನ್ಸ್ ಅನ್ನ ನಿರ್ಮಾಣ ಮಾಡ್ತು. ಪ್ರಪಂಚಕ್ಕೆ ಬಿಸ್ನೆಸ್ ಫ್ರೆಂಡ್ಲಿ ವಾತಾವರಣ ಬೇಕಾಗಿತ್ತು, ದುಬೈ ಸಿಂಗಲ್ ವಿಂಡೋ ಸಿಸ್ಟಮ್ ಅನ್ನ ಪರಿಚಯ ಮಾಡ್ತು. ಪ್ರಪಂಚಕ್ಕೆ ಟೂರಿಸಂ ಬೇಕಿತ್ತು, ದುಬೈ ವಿಶ್ವದ ಅತ್ಯಂತ ಆಕರ್ಷಕ ಪ್ರವಾಸಿ ತಾಣಗಳನ್ನ ನಿರ್ಮಿಸಿತು. ಪ್ರಪಂಚಕ್ಕೆ ಲಕ್ಸುರಿ ಬೇಕಿತ್ತು, ದುಬೈ ಲಕ್ಸುರಿಯನ್ನೇ ಒಂದು ಉದ್ಯಮವಾಗಿ ಮಾಡ್ತು. ಪ್ರಪಂಚಕ್ಕೆ ಗ್ಲೋಬಲ್ ಕನೆಕ್ಟಿವಿಟಿ ಬೇಕಿತ್ತು, ದುಬೈ ವಿಶ್ವ ಮಟ್ಟದ ಏರ್ಪೋರ್ಟ್ ಏವಿಯೇಷನ್ ಎಕೋಸಿಸ್ಟಮ್ ಅನ್ನ ನಿರ್ಮಾಣ ಮಾಡ್ತು. ನೆನಪಲ್ಲಿಡಿ, ದುಬೈ ಪ್ರಪಂಚಕ್ಕೆ ನೀಡಿದ ಅದ್ಭುತ ಬಿಸ್ನೆಸ್ ಮಾಡೆಲ್ಸ್: ಫ್ರೀ ಝೋನ್ ಮಾಡೆಲ್, ಗ್ಲೋಬಲ್ ಟ್ರೇಡ್ ಹಬ್ ಮಾಡೆಲ್, ಟೂರಿಸಂ ಎಕನಾಮಿ ಮಾಡೆಲ್, ರಿಯಲ್ ಎಸ್ಟೇಟ್ ಗ್ರೋತ್ ಮಾಡೆಲ್, ಏವಿಯೇಷನ್ ಹಬ್ ಮಾಡೆಲ್. ಇವು ಕೇವಲ ಯೋಜನೆಗಳಲ್ಲ, $1 ಬಿಲಿಯನ್ ಆಲೋಚನೆಗಳು. ಅನೇಕ ಬಿಸ್ನೆಸ್ ಓನರ್ ಒಂದು ತಪ್ಪನ್ನ ಮಾಡ್ತಾರೆ. ಅವರು ಮಾರ್ಕೆಟ್ನಲ್ಲಿರುವ ಅವಕಾಶಗಳನ್ನು ಸರ್ಚ್ ಮಾಡ್ತಾರೆ. ಆದರೆ ದುಬೈ ಅವಕಾಶಗಳಿಗಾಗಿ ಸರ್ಚ್ ಮಾಡಲ್ಲ, ಅವಕಾಶಗಳನ್ನು ಸ್ವತಃ ನಿರ್ಮಿಸುತ್ತೆ. ಜಸ್ಟ್ ಯೋಚನೆ ಮಾಡಿ, ಬುರ್ಜ್ ಖಲೀಫಾ ಕೇವಲ ಒಂದು ಕಟ್ಟಡ ಅಲ್ಲ, ಅದು ವಿಶ್ವದ ಗಮನ ಸೆಳೆಯುವ ಮಾರ್ಕೆಟಿಂಗ್ ಟೂಲ್ ಆಗಿದೆ. ದುಬೈ ಮಾಲ್ ಕೇವಲ ಶಾಪಿಂಗ್ ಮಾಲ್ ಅಲ್ಲ, ಅದು ವಿಶ್ವದ ಪ್ರವಾಸೋದ್ಯಮವನ್ನು ಆಕರ್ಷಿಸುವ ಬಿಸ್ನೆಸ್ ಸಿಸ್ಟಮ್ ಆಗಿದೆ. ದುಬೈ ಏರ್ಪೋರ್ಟ್ ಕೇವಲ ವಿಮಾನ ನಿಲ್ದಾಣ ಅಲ್ಲ, ಅದು ಜಗತ್ತಿನ ವ್ಯವಹಾರವನ್ನು ಸಂಪರ್ಕಿಸುವ ಎಕೋಸಿಸ್ಟಮ್ ಆಗಿದೆ. ಇದೇ ದುಬೈ ಥಿಂಕಿಂಗ್. ಅವರು ಕಟ್ಟಡಗಳನ್ನ ಕಟ್ಟಲಿಲ್ಲ, ಎಕೋಸಿಸ್ಟಮ್ ಅನ್ನ ನಿರ್ಮಿಸಿದ್ರು. ಸೊ ಇಲ್ಲಿ ಪ್ರತಿಯೊಬ್ಬ ಭಾರತೀಯ ಉದ್ಯಮಿ ಕಲಿಯಬೇಕಾದ ಅತಿ ದೊಡ್ಡ ಪಾಠ ಇದೆ. ಅದೇ ಅಂಗಡಿ, ಕಂಪನಿ, ಪ್ರಾಡಕ್ಟ್ಗಿಂತ ಎಕೋಸಿಸ್ಟಮ್ ಅನ್ನ ನಿರ್ಮಿಸಬೇಕು. ಯಾಕಂದ್ರೆ ಭವಿಷ್ಯದಲ್ಲಿ ಹೆಚ್ಚು ಹಣ ಸಂಪಾದಿಸೋದು ಪ್ರಾಡಕ್ಟ್ ಅಲ್ಲ, ಎಕೋಸಿಸ್ಟಮ್. ನೀವೇನು ಹೇಳ್ತೀರಾ? ದಯವಿಟ್ಟು ಕಮೆಂಟ್ ಮಾಡಿ. ಇಂತಹ ಮತ್ತಷ್ಟು ಕಂಟೆಂಟ್ಗಾಗಿ ನೋಡ್ತಾ ಇರಿ ಸುಮನ್ ಟಿವಿ ಬಿಸ್ನೆಸ್.